Good morning, students. I think you all are preparing for a unit test, right? For chapter number 1, that is nutrition in plants, right? So, first of all, you should know what is nutrition. The process by which organisms takes in food, uses uses it for its growth and utilizes it to perform other vital activities is known as nutrition. Then whatever the components of food are there, that is carbohydrates, fats, proteins, vitamins and minerals, these are called nutrients. So here we will be studying what are the modes of nutrition in plants. First we have autotrophic and heterotrophic. Actually autotrophic means here the plants are going to prepare their own food by a process called photosynthesis. So here if a photosynthesis has to occur, the plants should have a green pigment in them called chlorophyll. That chlorophyll, what it is doing? It is preparing food in the presence of sunlight with the help of carbon dioxide and water. Then it is going to give out glucose and oxygen. Oxygen is released to the environment, whereas glucose is utilized by its body. Whatever the amount of glucose is remaining, it is stored as starch in it. Carbon dioxide is entering the leaves through a small pores called stomata. So ಆ ಸ್ಟೊಮ್ಯಾಟ ಮುಖಾಂತರ ಏನು ಮಾಡ್ತದೆ, ಕಾರ್ಬನ್ ಡೈಆಕ್ಸೈಡ್ ಒಳಗೆ ಹೋಗ್ತದೆ. ಆಮೇಲೆ ರೂಟ್ಸ್ ಮುಖಾಂತರ ಏನು ವಾಟರ್ ಅಬ್ಸಾರ್ಬ್ ಆಗಿರ್ತದೆ, ಆ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಕೂಡಿ ಸನ್ಲೈಟ್ ಒಳಗೆ ಕ್ಲೋರೋಫಿಲ್ ಜೋಡಿ ಏನು ಮಾಡ್ತದೆ, ಇಟ್ ಈಸ್ ಪ್ರಿಪೇರಿಂಗ್ ಇಟ್ಸ್ ಫುಡ್. ಸೊ ವಾಟ್ ಇಟ್ ಈಸ್ ಗಿವಿಂಗ್ ಔಟ್? ಗ್ಲೂಕೋಸ್ ಆ್ಯಂಡ್ ಆಕ್ಸಿಜನ್. So I think you might have read activity 1 to show that sunlight is necessary for photosynthesis, and activity 2 also to show that only green parts of a leaf can photosynthesize. ಅಂದ್ರೆ ಆ ಹಸಿರು ಪಿಗ್ಮೆಂಟ್ ಏನು ಕ್ಲೋರೋಫಿಲ್ ಇರ್ತದಲ್ಲ ಅದಷ್ಟೇ ಫುಡ್ ಅನ್ನು ತಯಾರು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅರ್ಥ ಆಯ್ತಾ? Then what are the importance of photosynthesis? As these are preparing their food, what it is doing? It is used for its own growth and survival. ಸೊ ಮೊದಲಿಗೆ ಅದು ಏನು ತಯಾರು ಮಾಡ್ತದೆ ಫುಡ್ಡನ್ನು, ಅದು ತನ್ನ ಬಾಡಿಗೆ ಯುಟಿಲೈಸ್ ಮಾಡ್ಕೋತದೆ. ಯಾಕಂದರೆ ಅದನ್ನು ಗ್ರೋತ್ ಆಗಬೇಕು, ಅದು ಸರ್ವೈವ್ ಆಗಬೇಕು. ಆ ಉದ್ದೇಶಕ್ಕೆ ಅದು ಏನು ಗ್ಲೂಕೋಸನ್ನು ತಯಾರು ಮಾಡಿರ್ತದೆ ಅದ್ರ ಬಾಡಿಗೆ ಎಷ್ಟು ಅವಶ್ಯಕತೆ ಇರ್ತದೆ ಅಷ್ಟನ್ನು ಅದು ಯೂಸ್ ಮಾಡ್ತದೆ, ರೈಟ್? ಆಮೇಲೆ ಅದು ಏನು ಯೂಸ್ ಮಾಡಿದ ಎಕ್ಸ್ಟ್ರಾ ಉಳಿದಿರ್ತದಲ್ಲ ಫುಡ್, ಅದನ್ನು ಸ್ಟಾರ್ಚ್ ತಂದು ಅಲ್ಲೇ ಸ್ಟೋರ್ ಆಗ್ತದೆ. ಆಮೇಲೆ ಆಲ್ ಅನಿಮಲ್ಸ್ ಡಿಪೆಂಡ್ ಆನ್ ಪ್ಲಾಂಟ್ಸ್ ಫಾರ್ ದೇರ್ ಫುಡ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಆಲ್ಮೋಸ್ಟ್ ಆಲ್ ಅನಿಮಲ್ಸ್ depend directly or indirectly on these plants. We'll come across herbivores, the animals which are going to eat only plants. Okay, they are directly dependent on these plants. Then coming to carnivores, here the animals are eating only meat. Then how they are dependent on these plants? That might be the question. Actually carnivores ಅಲ್ಲಿ ಏನಾಗ್ತದೆ, ಅವು ಬರೀ ಫ್ಲೆಶ್ ಅನ್ನು ತಿಂತಿರ್ತದೆ ಅಥವಾ ಮೀಟ್ ಅನ್ನು ತಿಂತಿರ್ತದೆ, ಮಾಂಸ. ಸರ್ ಅದು ತಿನ್ನೋದು ಮಾಂಸ ಇರ್ತದೆ, ಅದೇ ಹೆಂಗೆ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗ್ತದೆ ಅಂತಂದ್ರೆ ನಿಮ್ಮ ಕ್ವಶನ್ ಇರ್ತದೆ. ಆ್ಯಕ್ಚುಲಿ ಏನಾಗ್ತದೆ, ಅವು ಮಾಂಸವನ್ನು ತಿಂತಿರ್ತದೆ ಖರೆ, ಬಟ್ ಅದು ಮಾಂಸ ಏನು ತಿಂತಿರ್ತದಲ್ಲ ಆ ಪ್ರಾಣಿ ಏನು ತಿಂತಿರ್ತದೆ ಅದು ಆ್ಯಕ್ಚುಲಿ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಡಿಯರ್, ಜಿಂಕೆ, ಅದು ಹುಲ್ಲನ್ನು ತಿಂತಿರ್ತದೆ, ರೈಟ್? ಇಟ್ ಈಸ್ ಈಟಿಂಗ್ ಪ್ಲಾಂಟ್ಸ್. ಯಾವುದು? ಜಿಂಕೆ, ಡಿಯರ್. ಬಟ್ ದಟ್ ಡಿಯರ್ ಈಸ್ ಈಟನ್ ಬೈ ವೈಲ್ಡ್ ಎನಿಮಲ್ಸ್ ಲೈಕ್ ಟೈಗರ್, ಲಯನ್, ಚೀತಾ. ಸೊ ಏನು ಮಾಡ್ತವೆ ಇಲ್ಲಿ, ಆ ಜಿಂಕೆಯನ್ನು ಕೊಂದು ಈ ಉಳಿದಿದ್ದ ಎನಿಮಲ್ಸ್ ಅದರ ಫ್ಲೆಶ್ ತಿಂತದೆ. ಬಟ್ ಆ ಜಿಂಕೆ ಬದುಕಬೇಕಪ್ಪ ಅಂದ್ರೆ ಅಲ್ಲಿ ಪ್ಲಾಂಟ್ಸನ್ನೇ ತಿಂದಿರ್ತದೆ. ಸೊ ಆ ಉದ್ದೇಶಕ್ಕಾಗಿ ಆಲ್ ಎನಿಮಲ್ಸ್ ಆರ್ ಡಿಪೆಂಡೆಂಟ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆನ್ ಪ್ಲಾಂಟ್ಸ್. ಆಮೇಲೆ ಇದರಿಂದ ಈ ಫೋಟೋಸಿಂಥಸಿಸ್ದಿಂದ ಇನ್ನೊಂದು ಉಪಯೋಗ ಏನಪ್ಪ ಅಂದ್ರೆ ಆಕ್ಸಿಜನ್ ಬರ್ತದೆ, ನಮಗೆಲ್ಲ ಉಸಿರಾಡಲಿಕ್ಕೆ ಆಕ್ಸಿಜನ್ ಬರ್ತದೆ. ಹಾಗೂ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಈ ನೇಚರಲ್ಲಿ ಅಥವಾ ಈ ಎನ್ವಿರಾನ್ಮೆಂಟಲ್ಲಿ ಎರಡನ್ನೂ ಅದು ಬ್ಯಾಲೆನ್ಸ್ ಮಾಡಿಡ್ತದೆ. ಯಾವುದು? ಪ್ಲ್ಯಾಂಟ್ಸ್. ನಾವೆಲ್ಲ ಬರೀ ಆಕ್ಸಿಜನ್ ಒಳಗೆ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬಿಡಾತ್ವಿ ಅಂದ್ರೆ ಏನಾಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತದೆ, ಆಕ್ಸಿಜನ್ ಕಮ್ಮಿ ಆಗ್ತದೆ. ಅವಾಗ ನಮಗೆ ಹೊಳ್ಳಿ ಉಸಿರಾಡಲಿಕ್ಕೆ ಆಕ್ಸಿಜನ್ ಸಿಗೋದಿಲ್ಲ. ಸೊ ಈ ಪ್ಲ್ಯಾಂಟ್ಸ್ ಏನು ಮಾಡ್ತಾವೆ, ಕಾರ್ಬನ್ ಡೈಆಕ್ಸೈಡ್ನೆಲ್ಲ ತಮ್ಮೊಳಗೆ ತೊಗೊಂಡು ಆಕ್ಸಿಜನ್ ಹೊರಗೆ ಬಿಡ್ತಾವೆ. ಸೊ ದೇ ಆರ್ ಆಲ್ಸೋ maintaining
the balance of carbon dioxide and oxygen. Artha aita? So these are importances of photosynthesis. Then coming to heterotrophic nutrition, ಇಲ್ಲಿ ಏನಾಗ್ತದೆ ಅಂದ್ರೆ plants are not going to prepare their own food, they are dependent on other plants. ಅದಕ್ಕೆ ನಾವು heterotrophs ಅಂತೀವಿ. heterotrophs ಅಂದ್ರೆ ಏನು? They cannot prepare their own food. Actually heterotrophs ಒಳಗೆ ತಮ್ಮಿಂದ ತಾವೇ ಆಹಾರ ತಯಾರು ಮಾಡ್ತಿದ್ದು, ಬಟ್ ಈ heterotrophs ಅಲ್ಲಿ ಅವು ತಮ್ಮ ಆಹಾರವನ್ನು ತಾವು ತಯಾರು ಮಾಡುವುದಿಲ್ಲ. ಸೊ ಹೆಟರೋಟ್ರೋಪ್ಸ್ ಒಳಗೆ ನಮಗೆ 4 ಟೈಪ್ ಸಿಗ್ತಾವೆ. ಒಂದು ಪ್ಯಾರಾಸಿಟಿಕ್, ಒಂದು ಸ್ಯಾಪ್ರೋಫೈಟಿಕ್, ಇನ್ನೊಂದು ಇನ್ಸೆಕ್ಟಿವರಸ್ ಹಾಗೂ ಸಿಂಬಯೋಟಿಕ್ ಪ್ಲಾಂಟ್ಸ್. ಫಸ್ಟಿಗೆ ಪ್ಯಾರಾಸಿಟಿಕ್ ನೋಡ್ಬೇಕಂದ್ರೆ ಕೆಲವೊಂದಿಷ್ಟು ಪ್ಲಾಂಟು ಬೇರೆ ಪ್ಲಾಂಟ್ ಮೇಲೆ ಅವಲಂಬನೆ ಆಗಿರ್ತವೆ. ದೇ ಆರ್ ಡಿಪೆಂಡೆಂಟ್ ಆನ್ ಅದರ್ ಪ್ಲಾಂಟ್ಸ್. ಆ ಪ್ಲಾಂಟ್ಸ್ ಹೇಗಿರ್ತಾವೆ ಅಂದ್ರೆ ದೇ ಗ್ರೋ ಆನ್ ಅದರ್ ಪ್ಲಾಂಟ್ಸ್. ಅವು ಬೇರೆ ಪ್ಲಾಂಟ್ಸ್ ಮೇಲೆ ಅವು ಬೆಳೀತಾ ಇರ್ತವೆ. ಎದಕ್ಕಪ್ಪ ಅಂದ್ರೆ ಅವು ತಮಗೆ ಆಹಾರ ತಯಾರು ಮಾಡೋಕೆ ಆಗ್ತಾ ಇರೋಂಗಿಲ್ಲ. ಸೊ ಅದು ಎದ್ರ ಮೇಲೆ ಬೆಳೆದಿರ್ತದೆ, ಹೋಸ್ಟ್ ಮೇಲೆ, ಅದನ್ನು ಅದು ಡ್ಯಾಮೇಜ್ ಮಾಡ್ತದೆ. ಅದಕ್ಕೆ ನಾವು ಪ್ಯಾರಾಸಿಟಿಕ್ ಅಂತೀವಿ. ಎಕ್ಸಾಂಪಲ್ ಕುಸ್ಕುಟ ಆ್ಯಂಡ್ ಮಿಸ್ಲ್ಟೋ. ದೆನ್ ಕಮಿಂಗ್ ಟು ಸ್ಯಾಪ್ರೋಫೈಟಿಕ್ ಪ್ಲಾಂಟ್ಸ್. ಇಲ್ಲಿ ಪ್ಲಾಂಟ್ಸ್ ಏನು ಮಾಡ್ತಿರ್ತಾವೆ ಅಂದ್ರೆ ಹಿಯರ್ ಆರ್ಗನಿಸಮ್ಸ್ ಲೈಕ್ ಮಶ್ರೂಮ್ಸ್, ಈಸ್ಟ್ ಇವೆಲ್ಲ ಏನು ಮಾಡ್ತಿರ್ತಾವೆ? ದೀಸ್ ಆರ್ ಫೀಡಿಂಗ್ ಆನ್ ಡೆಡ್ ಆ್ಯಂಡ್ ಡಿಕೇಡ್ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಡೆಡ್ ಆಗಿರ್ತಕ್ಕಂಥ ಅಥವಾ ಡಿಕೇಯಿಂಗ್ ಆಗ್ತಿರ್ತಕ್ಕಂಥ ಮ್ಯಾಟರ್ ಮೇಲೆ ಇವು ಆರ್ಗನಿಸಮ್ಸು ಆಹಾರವನ್ನು ಹುಡುಕ್ತಾವೆ. ಅದರ ಮೇಲೆ ದೇ ಆರ್ ಫೀಡಿಂಗ್ on this dead and decaying organic matter. So ನಾವು ಸ್ಯಾಪ್ರೋಫೈಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವುದು? ಮಶ್ರೂಮ್ಸ್, ಮೌಲ್ಡ್ಸ್ ಆ್ಯಂಡ್ ಈಸ್ಟ್. ದೆನ್ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್. ಈ ಪ್ಲಾಂಟ್ಸ್ ಏನು ಮಾಡ್ತಿರ್ತಾವೆ ಅಂದ್ರೆ ದೇ ಆರ್ ಡಿಪೆಂಡಿಂಗ್ ಆನ್ ಇನ್ಸೆಕ್ಟ್ಸ್ ಫಾರ್ ಇಟ್ಸ್ ನ್ಯೂಟ್ರಿಯೆಂಟ್ಸ್. ಇಲ್ಲಿ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಆರ್ ಆ್ಯಕ್ಚುಲಿ ಗ್ರೀನ್ ಇನ್ ಕಲರ್, ದೇ ಕ್ಯಾನ್ ಪ್ರಿಪೇರ್ ದೇರ್ ಫುಡ್. ಅವು ತಮ್ಮ ಆಹಾರವನ್ನು ತಯಾರು ಮಾಡ್ತಾವೆ, ಆದ್ರೆ ನ್ಯೂಟ್ರಿಯೆಂಟ್ಸ್ ಇರೋಂಗಿಲ್ಲ ಅದಕ್ಕೆ. ಆ ನ್ಯೂಟ್ರಿಯೆಂಟ್ಸ್ ಸಂಬಂಧ ಏನು ಮಾಡ್ತಾವೆ? ಅವು ಇನ್ಸೆಕ್ಟನ್ನು ಟ್ರ್ಯಾಪ್ ಮಾಡಿ ಆ ಇನ್ಸೆಕ್ಟ್ ಒಳಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸನ್ನು ಅದು ಉಪಯೋಗಿಸ್ತದೆ. ಎಕ್ಸಾಂಪಲ್ ವೇನಸ್ ಫ್ಲೈ ಟ್ರ್ಯಾಪ್, ಪಿಚ್ಚರ್ ಪ್ಲಾಂಟ್, ರೈಟ್. ದೆನ್ ಅಟ್ ಲಾಸ್ಟ್ ಸಿಂಬಯೋಟಿಕ್ ಪ್ಲಾಂಟ್ಸ್. ಆ್ಯಕ್ಚುಲಿ ಈ ಸಿಂಬಯೋಟಿಕ್ ಪ್ಲಾಂಟ್ಸ್ ಅಂದ್ರೆ 2 ಪ್ಲಾಂಟ್ ಇರ್ತಾವಲ್ಲ ಅವು ಒಂದಕ್ಕೊಂದು ಉಪಯೋಗಕ್ಕೆ ಇರ್ತವೆ. ಫಾರ್ ಎಕ್ಸಾಂಪಲ್ ಒಂದು ಪ್ಲಾಂಟ್ ಕಡೆ ಫುಡ್ ಇರ್ತದೆ, ಒಂದು ಪ್ಲಾಂಟ್ ಕಡೆ ನ್ಯೂಟ್ರಿಯೆಂಟ್ಸ್ ಇರ್ತದೆ. ಸೊ ಅಲ್ಲಿ ಒಬ್ರಿಗೊಬ್ರು ಶೇರ್ ಮಾಡ್ತಿರ್ತಾರೆ. ಇದರಿಂದ ಅದಕ್ಕೂ ಅನುಕೂಲ ಇರ್ತದೆ, ಆ ಪ್ಲಾಂಟ್ದಿಂದ ಈ ಪ್ಲಾಂಟಿಗೂ ಅನುಕೂಲ ಇರ್ತದೆ, ರೈಟ್. ದ ಪ್ಲಾಂಟ್ಸ್ ವಿಚ್ ಲಿವ್ ಇನ್ ಅಸೋಸಿಯೇಷನ್ ವಿತ್ ಅದರ್ ಪ್ಲಾಂಟ್ಸ್ ಆ್ಯಂಡ್ ಶೇರ್ ಶೆಲ್ಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್, ಅದಕ್ಕೆ ನಾವು ಮ್ಯೂಚುವಲಿ ಬೆನಿಫಿಟ್ ಅಂತ ಕರಿತೀವಿ. ಅಂದ್ರೆ ಇಬ್ಬರಿಗೂ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಲಿಚನ್ಸ್ ಏನಪ್ಪ? ದೇ ಆರ್ ಫಂಗಸ್. ಲಿಚನ್ಸ್ ಆರ್ ದ ಆರ್ಗನಿಸಮ್ಸ್ ಇನ್ ವಿಚ್ ಫಂಗಸ್ ಆ್ಯಂಡ್ ಗ್ರೀನ್ ಅಲ್ಗಾ ಲಿವ್ ಇನ್ ಅಸೋಸಿಯೇಷನ್ ವಿತ್ ಈಚ್ ಅದರ್. ಸೊ ಲಿಚನ್ ಅನ್ನೋ ಆರ್ಗನಿಸಮ್ ಏನಪ್ಪ ಅಂದ್ರೆ ಅದರೊಳಗೆ ಫಂಗಸ್ಸು ಇರ್ತದೆ, ಗ್ರೀನ್ ಅಲ್ಗಾನು ಇರ್ತದೆ. ಇಲ್ಲಿ ಫಂಗಸ್ ಏನು ಮಾಡ್ತದೆ? ನ್ಯೂಟ್ರಿಯೆಂಟ್ಸ್ ಅಂತ ತಗೋತದೆ ಅಲ್ಗಾದಿಂದ, ಹಾಗೂ ಅಲ್ಗಾ ಏನು ಮಾಡ್ತದೆ? ಅದರ ಫಂಗಸ್ದಿಂದ ವಾಟರ್ ಆ್ಯಂಡ್ ಮಿನರಲ್ಸನ್ನು ತಗೋತದೆ. ಸೊ ಇಲ್ಲಿ ಒಂದಕ್ಕೊಂದು ಅವಲಂಬನೆಯಾದವು, ಒಂದಕ್ಕೊಂದು ಸಹಾಯ ಮಾಡಿದವು. ಅದಕ್ಕೆ ನಾವು ಸಿಂಬಯೋಟಿಕ್ ಪ್ಲಾಂಟ್ಸ್ ಅಂತ ಕರಿತೀವಿ. ಆಲ್ ರೈಟ್. ಸೊ ದಿಸ್ ಈಸ್ ದ ರಿವಿಷನ್ ಅಬೌಟ್ ಚಾಪ್ಟರ್ 1. So I want you to read the textbook carefully. All right, read the textbook carefully and also practice the exercise perfectly. Practice the exercise completely. Then you might write the test in a good manner, right? So all the best. Do well. Thank you.